ಕೆಎ ನೇಮಕಾತಿ 2025 2887 ಸಹಾಯಕ ಅಕೌಂಟೆಂಟ್ ಲೈಬ್ರೇರಿಯನ್ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಕರೆದಿದ್ದಾರೆ. ಸೊ ನೀವು ನೋಡ್ತಾ ಇದ್ರೆ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ. ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೋಡೋದಾದರೆ ಸೊ ಈ ಒಂದು ಜಾಬ್ ಪೋಸ್ಟ್ ಖಾಲಿ ಇರೋದು ಕರ್ನಾಟಕದಲ್ಲಿ ಮಾತ್ರ ಇರೋದು. ಸೊ ಹಾಗೆಯೇ ಸ್ಯಾಲ್ರಿ ಎಷ್ಟಿದೆ ಅಂತ ನೋಡೋದಾದರೆ ಸೊ ನೀವು ಡಿಪೆಂಡ್ ಆನ್ ನಿಮ್ಮ ಎಜುಕೇಷನ್ ಮೇಲೆ ಇದು ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಿರಲ್ವ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆಯೇ ನೋಡ್ಬೋದು ಕೆಇ ಖಾಲಿ ಹುದ್ದೆಗಳು ಇಲಾಖೆವಾರು. ಸೊ ನೋಡ್ಬೋದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿದ್ಯಾಲಯ. ಸೊ 44 ಪೋಸ್ಟ್ ಖಾಲಿ ಇದ್ದಾವೆ. ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 750. ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ 38 ಪೋಸ್ಟ್ ಖಾಲಿ ಇದ್ದಾವೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 1752 ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಿ ಸೊ ಇದಕ್ಕೆ 25. ಕೃಷಿ ಮಾರಾಟ ಇಲಾಖೆ 180. ತಾಂತ್ರಿಕ ಶಿಕ್ಷಣ ಇಲಾಖೆ 93. ಕೆಇ ನೇಮಕಾತಿ 2025 ಅರ್ಹತಾ ವಿವರಗಳು. ಸೊ ನೋಡ್ಬೋದು ಇಲ್ಲಿ ನಿಮಗೆ ಸಹಾಯಕ ಹುದ್ದೆಗಳಿಗೆ 12 ಪೋಸ್ಟ್ ಖಾಲಿದ್ದಾವೆ. ಸೊ ಇದಕ್ಕೆ ನಿಮ್ಮದು ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು. ಸಹಾಯಕ ಗ್ರಂಥಪಾಲಕ ಅದಕ್ಕೆ 1 ಪೋಸ್ಟ್ ಖಾಲಿದೆ. ಗ್ರಂಥಾಲಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಜೂನಿಯರ್ ಪ್ರೋಗ್ರಾಮರ್ ಇಂಜಿನಿಯರಿಂಗ್ ಪದವಿ. ಸಹಾಯಕ ಇಂಜಿನಿಯರಿಂಗ್ನಲ್ಲಿ ಪದವಿ. ಸೊ ನಿಮ್ಮದು ಯಾವುದಾದ್ರೂ ಇಂಜಿನಿಯರಿಂಗ್ ಆಗಿದ್ದರೆ ಸೊ ಅದರಲ್ಲಿ ನೀವು. ಕಿರಿಯ ಸಹಾಯಕ 25 ಪೋಸ್ಟ್ ಖಾಲಿ ಇದ್ದಾವೆ. PUC ಆಗಿರಬೇಕು, ಸೆಕೆಂಡ್ PUC. ಸಹಾಯಕ ಆಡಳಿತ ಅಧಿಕಾರಿ MSW MBA ಸ್ನಾತಕೋತ್ತರ ಪದವಿ. ಸಹಾಯಕ ಲೆಕ್ಕಾಧಿಕಾರಿ ಸೊ ಇದಕ್ಕೆ ನಿಮ್ಮದು BCom ಅಥವಾ BBA ಆಗಿರಬೇಕು. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ MCW ಸ್ನಾತಕೋತ್ತರ ಪದವಿ. ಸಹಾಯಕ ಕಾನೂನು ಅಧಿಕಾರಿ ಕಾನೂನಿನಲ್ಲಿ ಪದವಿ ಅಂದರೆ ಲಾ ಆಗಿರಬೇಕು. ಸಹಾಯಕ ತಾಂತ್ರಿಕ ವಾಸ್ತುಶಿಲ್ಪಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ. ಸಹಾಯಕ ಸಂಚಾರ ವ್ಯವಸ್ಥಾಪಕ BA BBA. ಸಹಾಯಕ ಸಂಚಾರ ನಿರೀಕ್ಷಕರು ಇದಕ್ಕೆ ನಿಮ್ಮದು ಸೆಕೆಂಡ್ PUC ಆಗಿರಬೇಕು. ಸೊ ಇನ್ನೂ ಇದರಲ್ಲಿ ತುಂಬ ಒಂದು ಆಪ್ಷನ್ಗಳಿದ್ದಾವೆ. ಸೊ ನಾನು PDF ಹಾಕಿರ್ತೀನಿ. ಸೊ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಾನು ಎಷ್ಟು ಹೇಳಬೇಕು ಅಷ್ಟೇ ಹೇಳಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕ್ ಕೊಟ್ಟಿರ್ತೀನಿ, ನೀವು ಓದ್ಕೋಬೋದು. ಹಾಗೆಯೇ ನಿಮಗೆ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟೇಷನ್ ಕೂಡ ಇದೆ. ನೋಡ್ಬೋದು ನಿಮಗೆ 18ರಿಂದ 35 ವರ್ಷದ ಒಳಗಿರೋರು ಸೊ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆಯೇ ವಯೋಮಿತಿ ಸಡಿಲಿಕೆ ನೋಡೋದಾದರೆ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷದ ತನಕ ಸೊ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅರ್ಜಿ ಶುಲ್ಕ ಅನ್ನೋದು ಸೊ ಯಾವುದು ಕೂಡ ಇರಲ್ಲ. ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಸೊ ನಿಮಗೆ ಒಂದು ಎಕ್ಸಾಮ್ ಇರುತ್ತೆ, ಹಾಗೆ ನಿಮಗೊಂದು ಇಂಟರ್ವ್ಯೂ ಇರುತ್ತೆ, ಅದನ್ನು ನೀವು ಅಟೆಂಡ್ ಆಗಬೇಕಾಗುತ್ತೆ. ಕೆಇ ನೇಮಕಾತಿ 2025ಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ? ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಅವರು ಯಾವುದೂ ಕೊಟ್ಟಿಲ್ಲ. ಸೊ ಆಲ್ರೆಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ. ಅದು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆಯೇ ಸೊ ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದನ್ನು ಅವರು ಕೊಟ್ಟಿಲ್ಲ. ಸೊ ನಿಮಗೆ ಯಾವಾಗ ಹೆಚ್ಚು ಕಡಿಮೆ ನಿಮಗೆ ಫೆಬ್ರವರಿ ಮುಂದಿನ ತಿಂಗಳ ತನಕನೂ ನಿಮಗೆ ಟೈಮ್ ಇದೆ. ಸೊ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇನ್ ಕೇಸ್ ಏನಾದರೂ ಇವರು ಲಾಸ್ಟ್ ಡೇಟ್ ಏನಾದರೂ ಅನೌನ್ಸ್ ಮಾಡಿದರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನಮ್ಮ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟ್ನಲ್ಲಿ ಇದನ್ನು ಪೋಸ್ಟ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ನೋಡ್ಕೋಬೋದು.